ಭಾರತದ ಬಹಳ ದೊಡ್ಡ ಚಿತ್ರ ನಿರ್ದೇಶಕ. ಅವರು ಕಳೆದ ವಾರ ತಮ್ಮ 90ನೇ ವಯಸ್ಸಿನಲ್ಲಿ 1932ರಲ್ಲಿ 92ನೇ ವಯಸ್ಸಲ್ಲಿ ಅವರು ತೀರ್ಕೊಂಡ್ರು. ಶ್ಯಾಮ್ ಬೆನಗಲ್ ತಮ್ಮ 12ನೇ ವಯಸ್ಸಲ್ಲಿ ಮೊದಲು ಕ್ಯಾಮ್ರಾ ಮುಟ್ಟಿದಂತೆ. ಕರ್ನಾಟಕದ ಮೂಲ ಅಂದರೆ ಅವರು ಹುಟ್ಟಿ ಬೆಳೆದದ್ದೆಲ್ಲ ಹೈದರಾಬಾದ್ ಆದರು. ಅವರ ಕಾರ್ಯಕ್ಷೇತ್ರ ಬಾಂಬೆ ಆದರು. ಅವರ ಮೂಲ ಕರ್ನಾಟಕ ಬೆನಗಲ್. ಬೆನಗಲ್ ಮೂಲದಿಂದ ಅವರ ಪೂರ್ವಜರು ವಲಸೆ ಹೋದವರು. ಹಾಗಾಗಿ ಅವರ ಸರ್ನೇಮ್ ಬೆನಗಲ್ ಹಾಗೆ ಉಳ್ಕೊಂಡಿದೆ. ಶ್ಯಾಮ್ ಬೆನಗಲ್ ಒಂದು ಹೊಸ ಅಲೆಯ ಸಿನಿಮಾಗಳ ನಾವು ಪ್ಯಾರಲಲ್ ಅಂದರೆ ವಿವೇಕದು ಪ್ಯಾರಲಲ್ ಬಳಸಬಾರ್ದು. ಹೊಸ ಅಲೆಯ ಸಿನಿಮಾಗಳ ನಿರ್ದೇಶಕರಲ್ಲಿ ಬಹಳ ದೊಡ್ಡ ಹೆಸರು. ಕೊನೆವರೆಗೂ ಅಂದರೆ 1973ರಿಂದ ಅಂತ ಕಾಣಿಸ್ತದೆ. 73ನಲ್ಲಿ ಅವರ ಫಸ್ಟ್ ಫಿಲ್ಮು. ಅಲ್ಲಿಂದ ಹಿಡಿದು 2023ರವರೆಗೆ ನಿರಂತರವಾಗಿ ಸಿನಿಮಾಗಳನ್ನು ಮಾಡಿದವರು. ಅವರ ಮೊದಲನೇ ಸಿನಿಮಾ ಅಂಕುರ್ ಮತ್ತು ಕೊನೆಯ ಸಿನಿಮಾ 2023ರಲ್ಲಿ ಬಂದಿದ್ದು ಮುಜಿಬುರ್, ದ ಫಾದರ್ ಆಫ್ ನೇಷನ್, ಶೇಖ್ ಮುಜಿಬುರ್ ರೆಹಮಾನ್ ಅವರನ್ನು ಕುರಿತಂದು ಸಿನಿಮಾ. ಇದರ ನಡುವೆ ಅವರು ಬಹಳ ಒಳ್ಳೆಯ ಸಿನಿಮಾಗಳನ್ನು ತೆಗೆದಿದ್ದಾರೆ. ಅದರಲ್ಲಿ ನಾವು ಪ್ರಶಸ್ತಿಗಳ ಲೆಕ್ಕದಲ್ಲಿ ನೋಡೋದಾದರೆ ಸುಮಾರು ಅವರ 17 ಬೇರೆ ಬೇರೆ ವಿಭಾಗದ 17 ನ್ಯಾಷನಲ್ ಪ್ರಶಸ್ತಿಗಳು, ರಾಷ್ಟ್ರ ಮಟ್ಟದ ಪ್ರಶಸ್ತಿಗಳು ಅವರ ಬೇರೆ ಬೇರೆ ಸಿನಿಮಾಗಳಿಗೆ ಬಂದಿದೆ. ಆ ಸಂಖ್ಯೆನೇ ಹೇಳುತ್ತೆ. ಅದರ ಜೊತೆಗೆ ಅವರ ಇನ್ನೊಂದು ವಿಶೇಷತೆ ಇದೆ, ತುಂಬ ಹೊಸ ನಟ ವರ್ಗವನ್ನು ಚಿತ್ರರಂಗಕ್ಕೆ ಪರಿಚಯಿಸಿದವರಲ್ಲಿ ಕೂಡ ಶ್ಯಾಮ್ ಬೆನಗಲ್ ಒಬ್ಬರು. ಒಂದಷ್ಟು ಹೆಸರುಗಳನ್ನು ಹೇಳೋದಾದರೆ ಕನ್ನಡದ ಅನಂತ್ ನಾಗು, ಗಿರೀಶ್ ಕಾರ್ನಾಡ್, ಓಂ ಪುರಿ, ಅಮರೀಶ್ ಪುರಿ, ಆಮೇಲೆ ಕುಲ್ಭೂಷಣ್ ಖರ್ಬಂದ, ಶಬನಾ ಅಜ್ಮಿ, ಸ್ಮಿತಾ ಪಾಟೀಲ್, ಇವರೆಲ್ಲ ತಮ್ಮ ಕರಿಯರನ್ನು ಆರಂಭ ಮಾಡಿದ್ದು ಶ್ಯಾಮ್ ಬೆನಗಲ್ ಅವರ, ಮೇ ಬಿ ಗಿರೀಶ್ ಕಾರ್ನಾಡ್ ಬಿಟ್ಟು ಶ್ಯಾಮ್ ಬೆನಗಲ್ ಅವರ ಸಿನಿಮಾಗಳಲ್ಲಿ. ಕೊನೆಯವರೆಗೂ ತಮ್ಮ ಸಿನಿಮಾ ನಿರ್ಮಾಣದ ವಿಚಾರದಲ್ಲಿ ತುಂಬ ಆ್ಯಕ್ಟಿವ್ ಆಗಿ ಇದ್ದರು. ಕಳೆದ 7-8 ವರ್ಷಗಳಲ್ಲಿ ಕೂಡ ಅವರ 2 ಸಿನಿಮಾಗಳು, ವೆಲ್ಡನ್ ಹಬ್ಬ ಅಂತ ಒಂದು, ಇನ್ನೊಂದು ವೆಲ್ಕಮ್ ಟು ಸಜ್ಜನ್ಪುರ್ ಅಂತ. ಸಜ್ಜನ್ಪುರ್ ಒಂಥರ ಪೊಲಿಟಿಕಲ್ ಸೆಟೈರ್ ಅದು, ದಯವಿಟ್ಟು ಸಿಕ್ಕರೆ ಇಲ್ಲ ಅದನ್ನು ನೋಡಿ. ವೆಲ್ಕಮ್ ಟು ಸಜ್ಜನ್ಪುರ್ ಸಿನಿಮಾ ಆರಂಭ ಆದಾಗ ಬರುತ್ತದೆ. ಅದು ದುರ್ಜನ್ಪುರ್ ಅಂತ ಇತ್ತಂತೆ, ಮಧ್ಯಪ್ರದೇಶದಲ್ಲೆಲ್ಲ ಬರುತ್ತದೆ ಹಳ್ಳಿ. ಅದಕ್ಕೆ ನೆಹರು ಒಮ್ಮೆ ಅಲ್ಲಿಗೆ ಭೇಟಿ ಕೊಟ್ಟಾಗ ಇದರಲ್ಲಿ ಯಾಕೆ ದುರ್ಜನ್ಪುರ್ ಅಂತ ಇದೆ ಅಂತ ಹೇಳಿ ಅದನ್ನು ಸಜ್ಜನ್ಪುರ್ ಅಂತ ಬದಲಾಯಿಸಿದಂತೆ ಅಂತ ಆ ಊರಿನ ಚರಿತ್ರೆ ಇದನ್ನು ಹೇಳ್ತಾರೆ. ವೆಲ್ಡನ್ ಹಬ್ಬ ಕೂಡ ನಮ್ಮಲ್ಲಿ ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಆದಮೇಲೆ ಈ ಬುಡಮಟ್ಟದಲ್ಲಿ ಭ್ರಷ್ಟಾಚಾರ ಹೆಂಗಿದೆ ಅನ್ನೋದರ ಒಂದು ರಾಜಕೀಯ ವ್ಯಂಗ್ಯವನ್ನು ಹೇಳುವ ಒಂದು ಸಿನಿಮಾ ವೆಲ್ಡನ್ ಹಬ್ಬ. ಒಂದು ಬಾವಿ ಕಳೆದೋಗಿದೆ ಅಂತ ಕಂಪ್ಲೇಂಟ್ ಕೊಡ್ತಾನೆ, ಅಲ್ಲಿಂದ ಆರಂಭ ಆಗುತ್ತೆ. ಬಾವಿನೇ ಮಾಡಿರಲ್ಲ, ಎಲ್ಲ ಥರದ ದಾಖಲೆಗಳನ್ನು ಸರ್ಕಾರಿ ಅಧಿಕಾರಿಗಳು ರೆಡಿ ಮಾಡಿಟ್ಟಿರ್ತಾರೆ. ಆ ಥರದ ಸಿನಿಮಾಗಳನ್ನು ಮಾಡಿದವರು.